ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಮುಂದುವರೆದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಇಬ್ರಾಹಿಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಕೂಲಿ ಕೇಳುವವರ ಬಳಿಯಲ್ಲಿ ಹೋಗಿ ಕೇಳಬೇಕು, ಬೀದಿಲ್ ನಿಂತ್ಕೊಂಡು ಕೇಳಿದ್ರೆ ಕೂಲಿ ಸಿಗೋದಿಲ್ಲ ಅಂತ ಹೇಳೋ ಮೂಲಕ ಯಾರ ಎಲೆಕ್ಷನ್ ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ. ಡಿಕೆ ಶಿವಕುಮಾರ್ ಅವ್ರಿಗೇನಾದ್ರೂ ಸಿಎಂ ಕುರ್ಚಿ ಬೇಕು ಅಂದ್ರೆ ಅದನ್ನು ಹೋಗಿ ದೆಹಲಿಯ ಹೈಕಮಾಂಡ್ ಬಳಿಯಲ್ಲಿ ಕೇಳಬೇಕು, ಬೀದಿಯಲ್ಲಿ ನಿಂತು ಕೇಳೋದಲ್ಲ ಅಂತ ಹೇಳಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಇಬ್ರಾಹಿಂ. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಮುಂದುವರೆದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಇಬ್ರಾಹಿಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಕೂಲಿ ಕೇಳುವವರ ಬಳಿಯಲ್ಲಿ ಹೋಗಿ ಕೇಳಬೇಕು, ಬೀದಿಲ್ ನಿಂತ್ಕೊಂಡು ಕೇಳಿದ್ರೆ ಕೂಲಿ ಸಿಗೋದಿಲ್ಲ ಅಂತ ಹೇಳೋ ಮೂಲಕ ಯಾರ ಎಲೆಕ್ಷನ್ ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ. ಡಿಕೆ ಶಿವಕುಮಾರ್ ಅವ್ರಿಗೇನಾದ್ರೂ ಸಿಎಂ ಕುರ್ಚಿ ಬೇಕು ಅಂದ್ರೆ ಅದನ್ನು ಹೋಗಿ ದೆಹಲಿಯ ಹೈಕಮಾಂಡ್ ಬಳಿಯಲ್ಲಿ ಕೇಳಬೇಕು, ಬೀದಿಯಲ್ಲಿ ನಿಂತು ಕೇಳೋದಲ್ಲ ಅಂತ ಹೇಳಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಇಬ್ರಾಹಿಂ. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಮುಂದುವರೆದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಇಬ್ರಾಹಿಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಕೂಲಿ ಕೇಳುವವರ ಬಳಿಯಲ್ಲಿ ಹೋಗಿ ಕೇಳಬೇಕು, ಬೀದಿಲ್ ನಿಂತ್ಕೊಂಡು ಕೇಳಿದ್ರೆ ಕೂಲಿ ಸಿಗೋದಿಲ್ಲ ಅಂತ ಹೇಳೋ ಮೂಲಕ ಯಾರ ಎಲೆಕ್ಷನ್ ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ. ಡಿಕೆ ಶಿವಕುಮಾರ್ ಅವ್ರಿಗೇನಾದ್ರೂ ಸಿಎಂ ಕುರ್ಚಿ ಬೇಕು ಅಂದ್ರೆ ಅದನ್ನು ಹೋಗಿ ದೆಹಲಿಯ ಹೈಕಮಾಂಡ್ ಬಳಿಯಲ್ಲಿ ಕೇಳಬೇಕು, ಬೀದಿಯಲ್ಲಿ ನಿಂತು ಕೇಳೋದಲ್ಲ ಅಂತ ಹೇಳಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಇಬ್ರಾಹಿಂ. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಮುಂದುವರೆದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಇಬ್ರಾಹಿಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಕೂಲಿ ಕೇಳುವವರ ಬಳಿಯಲ್ಲಿ ಹೋಗಿ ಕೇಳಬೇಕು, ಬೀದಿಲ್ ನಿಂತ್ಕೊಂಡು ಕೇಳಿದ್ರೆ ಕೂಲಿ ಸಿಗೋದಿಲ್ಲ ಅಂತ ಹೇಳೋ ಮೂಲಕ ಯಾರ ಎಲೆಕ್ಷನ್ ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ. ಡಿಕೆ ಶಿವಕುಮಾರ್ ಅವ್ರಿಗೇನಾದ್ರೂ ಸಿಎಂ ಕುರ್ಚಿ ಬೇಕು ಅಂದ್ರೆ ಅದನ್ನು ಹೋಗಿ ದೆಹಲಿಯ ಹೈಕಮಾಂಡ್ ಬಳಿಯಲ್ಲಿ ಕೇಳಬೇಕು, ಬೀದಿಯಲ್ಲಿ ನಿಂತು ಕೇಳೋದಲ್ಲ ಅಂತ ಹೇಳಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಇಬ್ರಾಹಿಂ. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡ್ ಕೇಳಬೇಕು ಅವರು. ಅದು ಕೇಳೋರ ಹತ್ರ
ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಮುಂದುವರೆದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಇಬ್ರಾಹಿಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಕೂಲಿ ಕೇಳುವವರ ಬಳಿಯಲ್ಲಿ ಹೋಗಿ ಕೇಳಬೇಕು, ಬೀದಲ್ಲಿ ನಿಂತ್ಕೊಂಡು ಕೇಳಿದ್ರೆ ಕೂಲಿ ಸಿಗೋದಿಲ್ಲ ಅಂತ ಹೇಳೋ ಮೂಲಕ ಯಾರ ಎಲೆಕ್ಷನ್ ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ. ಡಿಕೆ ಶಿವಕುಮಾರ್ ಅವ್ರಿಗೇನಾದ್ರೂ ಸಿಎಂ ಕುರ್ಚಿ ಬೇಕು ಅಂದ್ರೆ ಅದನ್ನು ಹೋಗಿ ದೆಹಲಿಯ ಹೈಕಮಾಂಡ್ ಬಳಿಯಲ್ಲಿ ಕೇಳಬೇಕು, ಬೀದಿಯಲ್ಲಿ ನಿಂತು ಕೇಳೋದಲ್ಲ ಅಂತ ಹೇಳಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಇಬ್ರಾಹಿಂ. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಮುಂದುವರೆದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಇಬ್ರಾಹಿಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಕೂಲಿ ಕೇಳುವವರ ಬಳಿಯಲ್ಲಿ ಹೋಗಿ ಕೇಳಬೇಕು, ಬೀದಲ್ಲಿ ನಿಂತ್ಕೊಂಡು ಕೇಳಿದ್ರೆ ಕೂಲಿ ಸಿಗೋದಿಲ್ಲ ಅಂತ ಹೇಳೋ ಮೂಲಕ ಯಾರ ಎಲೆಕ್ಷನ್ ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ. ಡಿಕೆ ಶಿವಕುಮಾರ್ ಅವ್ರಿಗೇನಾದ್ರೂ ಸಿಎಂ ಕುರ್ಚಿ ಬೇಕು ಅಂದ್ರೆ ಅದನ್ನು ಹೋಗಿ ದೆಹಲಿಯ ಹೈಕಮಾಂಡ್ ಬಳಿಯಲ್ಲಿ ಕೇಳಬೇಕು, ಬೀದಿಯಲ್ಲಿ ನಿಂತು ಕೇಳೋದಲ್ಲ ಅಂತ ಹೇಳಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಇಬ್ರಾಹಿಂ. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಮುಂದುವರೆದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಇಬ್ರಾಹಿಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಕೂಲಿ ಕೇಳುವವರ ಬಳಿಯಲ್ಲಿ ಹೋಗಿ ಕೇಳಬೇಕು, ಬೀದಲ್ಲಿ ನಿಂತ್ಕೊಂಡು ಕೇಳಿದ್ರೆ ಕೂಲಿ ಸಿಗೋದಿಲ್ಲ ಅಂತ ಹೇಳೋ ಮೂಲಕ ಯಾರ ಎಲೆಕ್ಷನ್ ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ. ಡಿಕೆ ಶಿವಕುಮಾರ್ ಅವ್ರಿಗೇನಾದ್ರೂ ಸಿಎಂ ಕುರ್ಚಿ ಬೇಕು ಅಂದ್ರೆ ಅದನ್ನು ಹೋಗಿ ದೆಹಲಿಯ ಹೈಕಮಾಂಡ್ ಬಳಿಯಲ್ಲಿ ಕೇಳಬೇಕು, ಬೀದಿಯಲ್ಲಿ ನಿಂತು ಕೇಳೋದಲ್ಲ ಅಂತ ಹೇಳಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಇಬ್ರಾಹಿಂ. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ ಕೇಳಬೇಕು, ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು. ಅದು ಕೇಳೋರ ಹತ್ರ